ಹಾಯ್ ಫ್ರೆಂಡ್ಸ್, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮುಂಗಾರು ಮಳೆ ಅಬ್ಬರಿಸುತ್ತಿದ್ದು, ಇದರ ಪರಿಣಾಮ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಹುಟ್ಟಿ ಹರಿಯುವ ನದಿಗಳ ಒಳಹರಿವು ಮತ್ತು ರಾಜ್ಯದ ಕೆಲವು ಡ್ಯಾಮ್ಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕಂಡಿವೆ. ಈ ಕಲ್ಯಾಣ ಕರ್ನಾಟಕ ಭಾಗದ ಜೀವನದಿಯಾದ ತುಂಗಭದ್ರಾ ನದಿಯ ಡ್ಯಾಮ್ಗೆ ಒಳಹರಿವು ಮತ್ತು ನೀರಿನ ಮಟ್ಟ ಏರಿಕೆಯಾಗಿದೆ. ತುಂಗಭದ್ರಾ ನದಿ ಡ್ಯಾಮ್ನ ಇಂದಿನ ನೀರಿನ ಮಟ್ಟ ಮತ್ತು ಡ್ಯಾಮ್ನ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಿ.ಬಿ ಡ್ಯಾಮ್ನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 105.79 TMC. ಇಂದು ಟಿ.ಬಿ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ 3.50 TMC ಮಾತ್ರ. ಟಿ.ಬಿ ಡ್ಯಾಮ್ನ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಿಗೆ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಟಿ.ಬಿ ಡ್ಯಾಮ್ನ FRL ಅಂದರೆ ಫುಲ್ ರಿಸರ್ವಾಯರ್ ಲೆವೆಲ್ 1633 ಫೀಟ್ ಇದೆ. ಪ್ರೆಸೆಂಟ್ ರಿಸರ್ವಾಯರ್ ಲೆವೆಲ್ 1579.78 ಫೀಟ್ ಇದೆ. ಟಿ.ಬಿ ಡ್ಯಾಮ್ನ ಒಳಹರಿವು 720 ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ. ಇನ್ನು ಡ್ಯಾಮ್ನ ಹೊರಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಟಿ.ಬಿ ಡ್ಯಾಮ್ನ ಒಳಹರಿವು ದಿನೇ ದಿನೇ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಕಾಣುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಕುಡಿಯಲು ಮತ್ತು ಕೃಷಿಗೆ ಬೇಕಾದ ನೀರನ್ನು ಶೀಘ್ರದಲ್ಲೇ ಟಿ.ಬಿ ಡ್ಯಾಮ್ ಒದಗಿಸಲಿದೆ ಎಂದು ಟಿ.ಬಿ ಡ್ಯಾಮ್ನ ಕೌನ್ಸಿಲ್ ತಿಳಿಸಿದೆ.